ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ ಗಾಯ್ಸ್. ಇವಾಗ ಇನ್ನೂ ಫುಲ್ ಬೇಜಾರಾಗಿತ್ತು, ಆದರೂ ಸಹ ಸೂಪರಾಗಿದ್ದೀನಿ. ತಲೆ ಕೆಡಿಸ್ಕೊಳ್ಳಲ್ಲ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಹಾಗೆ ಇಲ್ಲೇ ಇರಿ. ಟಿ ವಿಲಿ ಅಡ್ವರ್ಟೈಸ್ ಬಂದ ತಕ್ಷಣ ಒಳಗಡೆ ಹೋಗಿ ಕೆಲಸ ಮಾಡ್ಕೊಳ್ಳೋ ಥರ ನೀವು ಒಳಗಡೆ ಹೋಗಿ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಹೀಗೇ ನನ್ನ ವ್ಲಾಗ್ನ ನೋಡಿಕೊಂಡು ನಿಮ್ಮ ಕೆಲಸ ಏನಾದರೂ ಇದ್ರೆ ಮಾಡ್ಕೊತಾ ಇರಿ, ಆಯ್ತಾ? ನಾ ಏನು ಮಾಡ್ತಾ ಇದ್ದೀನಿ ಗೊತ್ತಾ? ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ಈಗ ಬಂದು ಟೈಮು 9:15 ಗಾಯ್ಸ್, 9:15. ನನ್ನ ಮಗ ಇನ್ನೂ ಸ್ವಲ್ಪ ಹೊತ್ತು ಅದನ್ನು ಮ್ಯೂಟ್ ಮಾಡಿದರೆ ನನ್ನ ಮೇಲೆ ಬಾಂಬೆ ಹಾಕ್ಬಿಡ್ತಾನೆ. ಸೊ ಬರ್ತೀನಿ, ತಾಳಿ ಒಂದು ನಿಮಿಷ ಬರ್ತೀನಿ, ಹಾಗೆ ಇರಿ ಆಯ್ತಾ? ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ 100 ದಿವಸದಿಂದ ಬಂದಿರೋರು. ಗೈಸ್, ಅಮ್ಮ ಮಗ ಇಬ್ಬರು ಬಿಗ್ ಬಾಸ್ ನೋಡ್ಕೊಂಡು ಕೂತಿದ್ದೀವಿ. ಬಿಕಾಸ್ ರಾತ್ರಿ ಹೊತ್ತು ಏನಪ್ಪ ಆಗುತ್ತೆ ಅಂದರೆ ಇಬ್ಬರು ನೋಡ್ತಾ ಇರ್ತೀವಿ, ಯಾವಾಗ ನಿದ್ದೆ ಮಾಡಿರ್ತೀವಿ ಅನ್ನೋದೇ ಗೊತ್ತಾಗೋದಿಲ್ಲ. ಬಿಕಾಸ್ ಅವನು ಟಯರ್ಡ್ ಆಗಿರ್ತಾನೆ, ನಾನು ಟಯರ್ಡ್ ಆಗಿರ್ತೀನಿ. ಸಮ್ಟೈಮ್ಸ್ ಅವ್ನು ಫುಲ್ ನೋಡಿ ಮಲ್ಕೋತಾನೆ, ಲೈಟ್ಸ್ ಎಲ್ಲ ಆಫ್ ಮಾಡಿ, ಪ್ಲಗ್ ಎಲ್ಲ ಆಫ್ ಮಾಡಿ. ಬಟ್ ನಿನ್ನೆ ಅವನು ಮಲ್ಕೊಂಡ್ಬಿಟ್ಟಿದ್ದಾನೆ, ನಾನು ಮಲ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಇಬ್ರಿಗೂ ಬಿಗ್ ಬಾಸಲ್ಲಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಬಟ್ ರಾತ್ರಿ 12 ಗಂಟೆ ತನಕ ಟಿ ವಿ ಆಡ್ತಾ ಇತ್ತು. ನಾ ಎದ್ಬಿಟ್ಟು ಆಫ್ ಮಾಡಿಬಿಟ್ಟು ಮಲ್ಕೊಂಡೆ. ಬಟ್ ಅಲ್ಲಿ ಯಾರು ಹೋದ್ರು ಯಾರು ಬಿಟ್ಟರು ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ಇಬ್ಬರು ಬೆಳಗ್ಗೆ ಕುತ್ಕೊಂಡು ನೋಡ್ತಾ ಇದ್ದೀವಿ. ಆ್ಯಂಡ್ ಬರೀ ಹಾಗೆ ನೋಡೋಕ್ಕಾಗತ್ತಾ? ನೋಡಿ, ಎಳ್ಳು ಇನ್ನು ಇಷ್ಟಿದೆ. ನಾನಂತೂ ಎಳ್ಳನ್ನ ಹಿಂಗೆ ಇಟ್ಕೊಂಡು ಹಿಂಗೆ ತಿಂತಾ ಇರ್ತೀನಿ. ಬಾಯೆಲ್ಲ ನೋವು ಬಂದ್ಬಿಟ್ಟಿದೆ ತಿಂದು ತಿಂದು. ತಿನ್ನಬಾರ್ದು ಅಂತ ಅನ್ಕೋತೀನಿ, ಆದರೆ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ಟಾಪ್ ಮಾಡೋಕ್ಕೆ ಮನಸ್ಸು ಬರಲ್ಲ. ಏನು ಮಾಡಲಿ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಾ ಹೇಳಿ. ನಮ್ಮಮ್ಮ ಮನೆಯಲ್ಲಾದರೆ ಒಂದು ಬಟ್ಲಿಗೆ ಹಾಕ್ಕೊಂಡು ತಿಂತಾ ಇದ್ದೆ, ಅಥವಾ ಎಳ್ಳಿನ ಪ್ಯಾಕೆಟ್ ಇರ್ತಿತ್ತಲ್ಲ ಅದನ್ನು ತೊಗೊಂಡು ತಿಂತಾ ಇದ್ದೆ. ಇಲ್ಲಿ ನಂದೇ ರಾಜುಬರ. ಇಷ್ಟು ಎಳ್ಳು ಖಾಲಿ ಮಾಡೋದು ನಾನೇ, ಮತ್ತಿನ್ಯಾರೂ ಅಲ್ಲ. ತಿಂತಾ ಇರ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದೀನಿ, ಟೇಸ್ಟಿಯಾಗಿದೆ, ಸಖತ್ತಾಗಿದೆ. ನೀನೇನು ಮಾಡಿದ್ಯಾ? ಮುಂಚೆ ಮಾಡಿದ್ದು. ಬರೀ ಆಕಳು ಕಳಿಸ್ಕೊಂಡೆ. ಆಯ್ತು, ಆಫ್ ಮಾಡಿ. ಗೈಸ್, ಏನು ಗೊತ್ತಾ ಗೈಸ್, ಇವತ್ತು ನಾನು 5 ಗಂಟೆಗೆ ಎದ್ದೆ. ಬಟ್ ಹೇಗೂ ಸಂಡೇ ಅಲ್ವಾ ಅಂದ್ಬಿಟ್ಟು ಮತ್ತೆ ಮಲ್ಕೊಂಡೆ. ಮತ್ತೆ 5:45ಗೆ ಎದ್ಬಿಟ್ಟು ಕೆಳಗಡೆ ಹೋಗಿ ಅನ್ನ ಮಾಡಿಟ್ಟೆ, ಆಮೇಲೆ ಎಲ್ಲ ರೆಡಿ ಮಾಡಿಕೊಂಡೆ. ಆ್ಯಂಡ್ ಮೋರ್ ಓವರ್ ನಮ್ಮ ಮನೆ ಬೆಕ್ಕು ಇದೆ ಅಲ್ಲ, ಅದು ಅವತ್ತು ಗಲೀಜು ಮಾಡಿತ್ತು ಅಲ್ಲ. ಸೊ ಅದು ಗಲೀಜು ಮಾಡಿದ್ದ ನಮ್ಮ ಮನೆಯೆಲ್ಲ ಸಾಕಿಲ್ಲ, ಬಟ್ ಆದರೂ ಬರುತ್ತೆ ಅಲ್ಲ. ಸೊ ಆ ಬೆಕ್ಕು ಆ ಬೆಡ್ಶೀಟ್ ಏನೋ ಎಸೆದ್ಬಿಟ್ಟೆ. ಬಟ್ ಅದೇನು ಮಾಡಿದೆ ಗೊತ್ತಾ, ಅದು ಬ್ಲ್ಯಾಂಕೆಟ್ ಮೇಲೆ ಅದ್ರದ್ದು ಹೇರ್ಸ್ ಎಲ್ಲ ಇತ್ತು. ಸೊ ನನಗೆ ಅದು ಯಾಕೋ ಮನಸ್ಸಿಷ್ಟ ಆಗಲಿಲ್ಲ. ಸೊ ಹಾಗಾಗಿ ಇಲ್ಲ, ಅದನ್ನು ನೆನೆ ಹಾಕಿ ವಾಷಿಗೆ ಹಾಕಿದ್ದೀನಿ. ಅದನ್ನು ಫುಲ್ ನೆನೆಸಿಟ್ಟಿದ್ದೆ ಗೈಸ್, ಫುಲ್ ಸರ್ಫ್ ವಾಟರ್ ಹಾಕಿ. ಅದು ಒಳ್ಳೆ ಹೇಗಿದೆ ಗೊತ್ತಾ ಗೈಸ್, ಒಳ್ಳೆ ದೆವ್ವ ಎತ್ತದಂಗೆ, ಹೆಬ್ಬಾವ್ ಎತ್ತದಂಗೆ ಆಗುತ್ತೆ ವಾಟರ್ಗೆ. ಅದು ವಾಟರ್ಗೆ ಡಿಪ್ ಮಾಡಿದ್ಮೇಲೆ ಆ ಬ್ಲ್ಯಾಂಕೆಟ್ ಬಂದು ಆ ರೀತಿ ಆಗುತ್ತೆ. ವಾಷಿಂಗ್ ಮಿಷಿನ್ ಬೇರೆ ಇಲ್ವಾ, ಕೆಟ್ಟೋಗಿದೆಯಾ. ಸೊ ಹ್ಯಾಂಡ್ ವಾಶೇ ಮಾಡಬೇಕು, ಹ್ಯಾಂಡಲ್ಲೇ ಎಲ್ಲ ಪ್ರಾಸೆಸ್ ಮಾಡಬೇಕು. ಸೊ ಹಾಗಾಗಿ ತುಂಬಾ ಕಷ್ಟ ಆಯಿತು ಗೈಸ್. ಅದಿತ್ತಲ್ಲ ಅಂದ್ಬಿಟ್ಟು ಅದಕ್ಕೆ ಅದನ್ನು ಫಸ್ಟು ನಾನು ಏನದು ಕ್ಲೀನ್ ಮಾಡಿ ಹಾಕ್ಬಿಡ್ಬೇಕು ಅಂದ್ಬಿಟ್ಟು ಎದ್ದೋಳು ಬಂದ ತಕ್ಷಣ
ನಾನು ಫಸ್ಟು ಬ್ಯಾಕ್ ಸೈಡ್ ಹೋಗಿ ಅದನ್ನು ಕ್ಲೀನಾಗಿ ಡಿಪ್ ಮಾಡಿ ಅದನ್ನು ಒಂದು 10 ಸಲ ವಾಟರಲ್ಲಿ ಚೇಂಜ್ ಮಾಡಿಕೊಂಡು ಅದನ್ನು ಕ್ಲೀನಾಗಿ ಎಲ್ಲ ಸರ್ಫ್ ವಾಟರ್ ಎಲ್ಲ ತೆಗೆದು ಎಲ್ಲ ಇದು ಮಾಡಿ ಅಮ್ಮ ಎಷ್ಟು ಕಷ್ಟ ಆಯಿತು ಗೊತ್ತಾ. ಸೊ ಫೈನಲಿ ಅದನ್ನು ರೋಪ್ ಮೇಲೆ ಒಣ ಹಾಕಿದೆ. ಆನೆಸ್ಟಾಗಿ ಹೇಳಬೇಕು ಅಂದರೆ ಅದು ಒಬ್ಬರು ಕೈಲಿ ಆಗೋ ಕೆಲಸನೇ ಅಲ್ಲ ಗೈಸ್. ಲಾಸ್ಟ್ ಟೈಮ್ ನಾನು ಅದನ್ನು ಬ್ಲ್ಯಾಂಕೆಟ್ನ ವಾಶಿಗೆ ಹಾಕಿದಾಗ ನಾನು ನಮ್ಮ ಕೆಲಸದವ್ರು ಯಮುನಂದು ಹೆಲ್ಪ್ ತೊಗೊಂಡಿದ್ದೆ. ಸೊ ಅವ್ರದ್ದು ಹೆಲ್ಪ್ ತೊಗೊಂಡು ಮಾಡಿದ್ದೆ. ಆದರೂ ಸಹ ಅದು ತುಂಬ ಕಷ್ಟ ಅನ್ನಿಸ್ತಾ ಇತ್ತು. ಬಟ್ ಇವತ್ತಿನ ಸ್ಟೇಜಲ್ಲಿ ನನಗೆ ಹೆಲ್ಪ್ ಮಾಡೋರು ಯಾರೂ ಇಲ್ಲ. ಅದು ನಂಗೆ ಚೆನ್ನಾಗಿ ಗೊತ್ತು. ಅಕಸ್ಮಾತ್ ಹೆಲ್ಪ್ ಮಾಡೋಕ್ಕೆ ಬಂದರೆ ಅದು ನನ್ನ ಮಗ ಮಾಡಬೇಕು. ಬಟ್ ಅವನು ಎದ್ದೋಳೋದು ತುಂಬ ಲೇಟ್ ಆಗುತ್ತೆ. ಆ್ಯಂಡ್ ಅಲ್ಲಿ ತನಕ ಅದು ಬಿಟ್ಟರೆ ಮತ್ತೆ ಕೆಲಸ ಎಲ್ಲ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ನಾನೇ ಕಷ್ಟಪಟ್ಟು ಪ್ರತಿಯೊಂದು ಪ್ರಾಸೆಸ್ನು ನಾನೇ ಮಾಡಿ ನಾನೇ ಅದನ್ನು ಒಣ ಹಾಕಿದ್ದೀನಿ, ಡ್ರೈಗೆ ಹಾಕಿದ್ದೀನಿ. ಸೊ ಆಗದಿರೋ ಕೆಲಸ ಯಾವುದೂ ಇಲ್ಲ ಅನ್ನೋದನ್ನು ನಾನಿವತ್ತು ತಿಳ್ಕೊಂಡಿದ್ದೀನಿ. ಮೀನ್ಸ್ ಪ್ರಾಕ್ಟಿಕಲ್ ಆಗಿ ಅಷ್ಟು ಯಮಭಾರ ಇದೆ ಗೈಸ್ ಅದು ಬ್ಲ್ಯಾಂಕೆಟು. ಇವೊಂದು ಅದಕ್ಕೆ 2-3 ಜನ ಬೇಕು ಅದನ್ನು ವಾಶ್ ಮಾಡ್ತೀವಿ ಅಂದರೆ. ಬಟ್ ಅದನ್ನು ನಾನು ಒಬ್ಬಳೇ ವಾಶ್ ಮಾಡಿ ಹಾಕಿದ್ದೀನಿ ಅಂದರೆ ಸೊ ಐ ಕ್ಯಾನ್ ಡೂ ಎನಿಥಿಂಗ್. ನನಗೆ ಆ ಶಕ್ತಿ ಇದೆ ಆ್ಯಂಡ್ ಆ ವಿಲ್ ಪವರ್ ಇದೆ. ಸೊ ಅದನ್ನು ನಾನು ಯೂಸ್ ಮಾಡಿಕೊಂಡು ಇವತ್ತು ಅದನ್ನು ವಾಶ್ ಮಾಡಿ ಇಟ್ಟಿದ್ದೀನಲ್ಲ. ಸೊ ಅದೇ ನನಗೆ ತುಂಬ ಎಸ್ ಐ ಆಮ್ ಫೀಲಿಂಗ್ ಪ್ರೌಡ್. ಆಯಿತು. ಸೊ ಇದು ಮೊದಲನೇದು. ಮತ್ತೆ ಸಿಗ್ತೀನಿ ತಾಳಿ. ಮತ್ತೆ ಅಡ್ವರ್ಟೈಸ್ ಮುಗೀತು. ಸೊ ಇವಾಗ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆ ಇನ್ನೊಂದು ಅಡ್ವರ್ಟೈಸಲ್ಲಿ. ಗೈಸ್, ಬಿಗ್ ಬಾಸ್ ಮುಗೀತು. ಗೌತಮಿ ಅವರು ಹೊರಗೆ ಬಂದರು. ಸೊ ನಾನು ನನ್ನ ಮಗ ಈಗ ರೂಮಿಂದ ಹೊರಗೆ ಬರ್ತಾ ಇದ್ದೀವಿ ತಿಂಡಿ ತಿನ್ನೋಣ ಅಂತ. ನನ್ನ ಮಗ ಅದರಲ್ಲೂ ನೀನು ಹೋಗಿರಮ್ಮ ನಾನು ಬರ್ತೀನಿ ಅಂತ ಹೇಳಿದ್ದಾನೆ. ಸೊ ಬರ್ತಾ ಇದ್ದಾನೆ. ಅಲ್ಲೇ ಬಾಗ್ಲ ಹತ್ರ ಇದ್ದಾನೆ, ನಾಟಕ ಆಡ್ಕೊಂಡು ನಿಂತಿದ್ದಾನೆ. ಅದು ಬಾಗಿಲೇನಾದ್ರು ಜೋರಾಗಿ ಬಂದು ಬಡಿದ್ರೆ ನಿಹಾಲ್ ನಿನ್ ಕೈ ಕಟ್ಟಾಗತ್ತೆ. ಓಡಿಸೆ. ಹಾ ಬಾ. ಸೊ ಗಾಯ್ಸ್ ಬನ್ನಿ ಈಗ ಹೋಗಿ ತಿಂಡಿ ತಿನ್ನೋಣ. ಆ್ಯಂಡ್ ಇವತ್ತು ಏನು ಮಾಡಿದೆ ಗೊತ್ತಾ ಗಾಯ್ಸ್ ತಿಂಡಿ? ಎಗ್ ಫ್ರೈಡ್ ರೈಸ್. ಬಟ್ ಲಕ್ಕೋ ಅನ್ಲಕ್ಕೋ ಹೇಳ್ತೀನಿ ಏನು ಅಂತ. ತುಂಬ ಬೇಜಾರಾಯಿತು. ಯಾಕೆ ಗೊತ್ತಾ? ನಾನು ಅಷ್ಟು ಬೆಳಗ್ಗೆನೇ ಎದ್ದು ತಿಂಡಿನ ರೆಡಿ ಮಾಡಿಟ್ರೆ ನನ್ನ ಹಸ್ಬೆಂಡ್ ಎದ್ದ ಮೇಲೆ ತಿಂಡಿ ಕೊಟ್ಟರೆ ಅವನು ರೈಸ್ ಐಟಮ್ನ ಮುಟ್ಟು ಸಹ ನೋಡಲಿಲ್ಲ. ಅವನು ಯಾಕೆ ಈ ರೀತಿ ಮಾಡ್ತಾನೆ ಅನ್ನೋದೇ ಗೊತ್ತಾಗಲ್ಲ. ಅವನ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗಲ್ಲ. ಲೈಕ್ ಅವನು ಒಂಥರ ಪೆಕ್ಯೂಲಿಯರ್ ಆಗಿ ಬಿಹೇವ್ ಮಾಡ್ತಾನೆ. ಸೊ ಏನು ಎತ್ತ ಅನ್ನೋದು ಗೊತ್ತಾಗಲ್ಲ. ಅವನ ನೇಚರಲ್ಲಿ ಅಥವಾ ಅವ್ನು ನಡ್ಕೊಳ್ಳೋ ರೀತಿನಲ್ಲೇ ನಂಗೆ ಗೊತ್ತಾಗ್ಬಿಡುತ್ತೆ ಅವ್ನ ಮನಸ್ಸಲ್ಲಿ ಏನೋ ಸಮಥಿಂಗ್ ರನ್ ಆಗ್ತಾ ಇದೆ ಅಂತ. ಬಟ್ ಏನು ರನ್ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಸೊ ಬಟ್ ಏನೋ ಒಂದು ಆಗ್ತಾ ಇರತ್ತೆ ಖಂಡಿತ. ಸೊ ಅದೇನು ಎತ್ತ ಅಂತ ತಿಳ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡಿದ್ರು ಅವ್ನು ನಮಗೆ ರೆಸ್ಪಾಂಡ್ ಮಾಡಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಏನೋ ಒಂದು ಅವ್ನು ತಿಂಡಿ ತಿನ್ನಲಿಲ್ಲ, ಹಾಗೆ ರಿಜೆಕ್ಟ್ ಮಾಡ್ತಾರಲ್ಲ ಹಾಗೆ ಬೇಡ ಅಂತ ಹೇಳಿಬಿಟ್ಟ. ಸೊ ಬರೀ ಲೆಮನ್ ವಾಟರ್ ಕುಟ್ಕೊಂಡು ಹೋದ. ಆಮೇಲೆ ಟೀ ಸಹ ಇಟ್ಟೆ, ಟೀ ಸಹ ಕುಡಿಲಿಲ್ಲ, ಹಾಗೆ ಹೋದ. ಬಟ್ ಇದು ಒಂದು ಕಡೆ ಹೇಗೆ ಅನಿಸುತ್ತೆ ಅಂದರೆ ಲೈಕ್ ಕಾಮನ್ ಆಗಿ ಗಂಡ ಆದವನು ಆ್ಯಕ್ಚುಲಿ ಇಲ್ಲ ನನಗಿದು ಬೇಡ, ನನಗಿದು ಮಾಡಿಕೊಡು ಅಂತ ಕೇಳಬೇಕು. ಇಲ್ಲಾಂದರೆ ಇವತ್ತಿದೊಂದು ತಿಂತೀನಿ, ನೆಕ್ಸ್ಟ್ ಇದನ್ನೆಲ್ಲ ಮಾಡಬೇಡ, ನನಗೆ ತಿನ್ನೋಕ್ಕಾಗಲ್ಲ ಅಂತ ಹೇಳಬೇಕು. ಬಟ್ ಅವನಿಗೆ ಏನಂದರೆ ಏನೂ ಕನ್ವೆ ಮಾಡಲ್ಲ, ಕಮ್ಯುನಿಕೇಷನ್ ಮಾಡಲ್ಲ. ಪ್ರತಿಯೊಂದು ನಾನೇ ಎಷ್ಟು ಅಂತ ತಿಳ್ಕೊಳಕ್ಕಾಗತ್ತೆ, ಎಷ್ಟು ಅಂತ ಬಡ್ದಾಡೋಕ್ಕಾಗತ್ತೆ. ಮುಂಚೆ ಎಲ್ಲ ಚೆನ್ನಾಗೇ ತಿಂತಾ ಇದ್ದ. ಸಂಡೇಸ್ ನಿಮಗೆಲ್ಲ ಚೆನ್ನಾಗಿ ಗೊತ್ತು, ನಾನು ಮಾಡ್ತಾ ಇದ್ದಿದ್ದೆ ಎಗ್ ಫ್ರೈಡ್ ರೈಸು. ಇವತ್ತು ಸಹ ಸಂಡೇನೇ ಮಾಡಿದ್ದೆ ಎಗ್ ಫ್ರೈಡ್ ರೈಸು. ಏಕೆಂದರೆ ಬರೀ ಚಪಾತಿ ದೋಸೆ, ರವಾ ದೋಸೆ ತಿಂದು ಬೇಜಾರಾಗೋಗಿದೆ ಅಂತ. ಬಟ್ ಅವ್ನು ತಿನ್ನಲಿಲ್ಲ. ಹೀಗೆ ಇನ್ನೊಂದ್ಸಲನೂ ಯಾವಾಗಲೂ ಪುಲಾವ್ ಮಾಡಿದ್ದೆ, ಅದನ್ನು ತಿಂದಿರಲಿಲ್ಲ. ಬಟ್ ಅದು ಪುಲಾವು ಸ್ವಲ್ಪ ಖಾರ ಇರುತ್ತೆ ಅಂತ ತಿಂದಿರಲಿಲ್ಲ ಅಂತ ನಾನು ಅಂದ್ಕೊಂಡೆ. ಬಟ್ ಇವತ್ತು ನೋಡಿದ್ರೆ ರೈಸ್ ಐಟಮು ಇದು ಫ್ರೈಡ್ ರೈಸ್ ಮಾಡಿದ್ದೀನಿ, ಇವತ್ತು ಸಹ ತಿನ್ನಲಿಲ್ಲ. ಬಟ್ ನಂಗೆ ತುಂಬ ಬೇಜಾರಾಯಿತು. ಬಟ್ ಆ ಬೇಜಾರನ್ನ ವ್ಯಕ್ತಪಡಿಸ್ಕೊಳ್ಳೋಕ್ಕೆ ಅದನ್ನು ನೋಡೋಕ್ಕೂ ಸಹ ಅವನು ಇರೋದಿಲ್ಲ. ಸೊ ಅವ್ನು ಮುಂದೆ ಬೇಜಾರು ಮಾಡಿಕೊಂಡ್ರು ಪ್ರಯೋಜನ ಇಲ್ಲ. ಬಟ್ ನಿಜ ಹೇಳಬೇಕು ಅಂದರೆ ಬೇಜಾರಾಯಿತು. ಬಿಕಾಸ್ ನಾನು ಅಂದ್ಕೊಂಡೆ ಅವನಿಗೆ ದಿನ ಚಪಾತಿ ದೋಸೆ ಎಲ್ಲ ತಿಂದು ಬೇಜಾರಾಗಿರುತ್ತೆ, ಇವತ್ತು ಫ್ರೈಡ್ ರೈಸ್ ಮಾಡಿದ್ರೆ ಚೆನ್ನಾಗಿ ತಿಂತಾನೆ ಅಂತ ಅಂದ್ಕೊಂಡು ನಾವು ಮಾಡಿದ್ರೆ ಅದು ನೋಡಿದ್ರೆ ಉಲ್ಟಾ ಹೊಡೆಯುತ್ತೆ. ಸೊ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಗೈಸ್. ಏನಾದರೂ ಒಂದು ತಿಳಿಸಿ ಹೇಳಬೇಕು, ನನಗಿದು ಸೇರಲ್ಲ ಅಥವಾ ನನಗಿದು ಸೇರತ್ತೆ, ಇವತ್ತಿನ ದಿನ ಮಾಡಬೇಡ, ಅದು ಬೆಳಗ್ಗೆ ಹೊತ್ತಿದ್ದು ಮಾಡಬೇಡ ಅಂತನಾದರೂ ಹೇಳಬೇಕು ಅಲ್ಲ.
ನೋಡಿ ಹೆಂಗೆ ಹೋಗ್ತಿದ್ದಾನೆ. ಸೊ ಏನೂ ಹೇಳ್ದಾನೆ ಈ ರೀತಿ ಆದರೆ ಏನ ಕಷ್ಟ ಆಗತ್ತೆ ಅಲ್ಲ ಗೈಸ್, ಹೆಂಗೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ನನ್ನ ಮಗಂಗೆ ಅವನು ಒಂದ್ಸಲ ಹಾಗೆ ಆಡ್ತಾನೆ, ಬಟ್ ಅವನು ಎಲ್ಲಾದರೂ ಕನ್ವೆ ಮಾಡ್ತಾನೆ, ನಂಗೆ ಇದು ಬೇಕು ಅಮ್ಮ, ಇದು ಬೇಡ ಅಮ್ಮ ಅಂತ. ಬಟ್ ನನ್ನ ಗಂಡ ಯಾಕೋ 12 ವರ್ಷ ಆದರೂ ಸಹ ಕನ್ವೆ ಮಾಡೋದೇ ಕಲೀನಿಲ್ಲ, ಕಮ್ಯುನಿಕೇಷನ್ ಮಾಡೋದು ಕಲೀನಿಲ್ಲ. ಬಟ್ ಅವನು ಈ ರೀತಿ ಅಲ್ಲ, ಎಲ್ಲರ ಜೊತೆ ಚೆನ್ನಾಗೇ ಇರ್ತಾನೆ, ಬಟ್ ನನ್ನ ಜೊತೆ ಯಾಕೆ ಈ ರೀತಿ ಇರ್ತಾನೆ ಅನ್ನೋದೇ ಗೊತ್ತಾಗಲ್ಲ. ಎಸ್, ಇಲ್ಲಿ ನಮ್ಮನೆ ಸೋಫಾದು ಎಲ್ಲ ತೆಗೆದು ಬಿಟ್ಟಿದ್ದಾರೆ ಅಂದ್ಬಿಟ್ಟು ನನ್ನ ಮಗ ಇಲ್ಲಿ ತಿಂಡಿ ತಿನ್ನಲ್ಲ, ನನಗೆ ಕಾಲು ಒತ್ತುತ್ತೆ, ಕೈ ಒತ್ತುತ್ತೆ ಅಂತ ಹೇಳ್ತಾನೆ. ಸರಿ ಆಯ್ತು, ಬಾ ತಗೊಂಡ್ ಬಾ ಬಿಸಿದು. ನೀರು ತಗೊಂಡು ಹೋಗ್ತೀನಿ. ಇಲ್ಲ, ನಾನೇನು ತೊಗೊಂಬರಲ್ಲ, ನೀನು ತೊಗೊಂಡು ಹೋಗು ಅಂತೆ, ನಾನು ಕೊಡ್ತೀನಿ ಬಿಸಿ ಮಾಡಿ. ನೀರಲ್ಲಿ ಹೋಗ್ತೀಯಾ? ಹಾಂ, ಇಲ್ಲೇ ತಿಂತೀನಿ. ನಾನು ನಿಮ್ಮಮ್ಮ ಆಗಿದ್ರೆ ಇಲ್ಲೇ ತಿಂತೀನಿ. ಬಿಡ, ಯಾಕೆ ಹಿಂಗ ಆಡ್ತೀಯ? ಅಷ್ಟು ಜೋರಾಗಿ ಇದು ಮಾಡ್ತಾರೆ. ಖಾರ ಇದೆ ಅನ್ಸುತ್ತೆ. ಖಾರ ಇದೆ, ಉಪ್ಪು ಖಾರ ಎಲ್ಲ ಇದೆ, ತಿನ್ನೋ ಮನ್ಸಿರ್ಬೇಕಷ್ಟೆ. ತಿಂತೀಯಾ? ಇಲ್ಲ. ಇದು ಮೋಸ್ಟ್ ಪ್ರಾಬಬ್ಲಿ ಟ್ಯೂಸ್ಡೇಗೂ ಆಗುತ್ತೆ ನಮಗೆ, ಅಷ್ಟು ಇದೆ. ಇನ್ನೊಂದು ವಿಷಯ ಹೇಳಿಲ್ಲ ನಾನು ನಿಮಗೆ, ಅದನ್ನು ಹೇಳ್ತೀನಿ. ಸೊ ರೈಟ್ ನಾವು ಅದನ್ನು ಬಿಸಿ ಮಾಡಿಕೊಂಡು ತಿನ್ನೋಣ, ಮಿಕ್ಕದನ್ನು ಬಾಕ್ಸಿಗೆ ಹಾಕಿ ಇಡೋಣ. ಫ್ರೈಡ್ ರೈಸ್ ತುಂಬ ಚೆನ್ನಾಗಿದೆ ಗೈಸ್. ಪ್ರತಿಯೊಂದು ಅಕ್ಕಿ ಕಾಳು ಮೇಲೂ ಅನ್ನದ ಮೇಲೂ ಹೆಸರು ಬರ್ದಿರುತ್ತೆ. ಸೊ ಇದ್ರ ಮೇಲೆ ತೋರ್ಸು, ನನ್ನ ಹೆಸರು ಬರ್ದೈತೆ. ನಂದು ನನ್ನ ಮಗಂದು ಹೆಸರು ಬರ್ದಿದೆ, ತೋರ್ಸು. ಅದು ಕಾಣಲ್ಲ. ಬಟ್ ತಿನ್ನಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಗೈಸ್. ನಾವು ಮಾಡಿದ್ದನ್ನು ಇಷ್ಟಪಟ್ಟು ತಿಂದರೆ ಖುಷಿ ಆಗುತ್ತೆ, ನಮಗಿಲ್ಲ ಅಂದ್ರೂ ಖುಷಿ ಆಗುತ್ತೆ. ಇವಾಗ ನನಗೆ ಇಷ್ಟೊಂದಿದೆ ಆದರೂ ಸಹ ನನಗೆ ಖುಷಿ ಇಲ್ಲ, ಆದರೂ ಸಹ ತಿಂತಾ ಇದ್ದೀನಿ, ವೇಸ್ಟ್ ಆಗುತ್ತಲ್ಲ ಅಂತ. ಇನ್ನೊಂದು ವಿಷಯ ಏನು ಅಂದರೆ 3 ಡೇಸಿಂದ ಕಂಟಿನ್ಯೂಸ್ ಆಗಿ ಚಪಾತಿ, ದೋಸೆ, ರೊಟ್ಟಿ ಈ 3 ಮಾಡಿದ್ದೀನಿ ಅಲ್ಲ. 3 ಮಾಡಿದ್ರೂ ನಾನು 4 ಜನಕ್ಕೂ ಮಾಡ್ತೀನಿ, ನನಗೆ, ಚಿಂಟೋರ ಅಜ್ಜಿಗೆ ಮತ್ತು ನನ್ನ ಗಂಡಂಗೆ. ಸೊ ಈ 3 ಡೇಸಿಂದ ಚಿಂಟೋರ ಅಜ್ಜಿ ತಿಂತಾ ಇಲ್ಲ ಅಂತ ಅನಿಸುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಮುಂಚೆ ತಿಂತಾ ಇದ್ರು ಇಷ್ಟು ದಿನ, ಸೊ ಈಗ ತಿಂತಾ ಇಲ್ಲ ಅಂತ ಅನಿಸುತ್ತೆ. ಅವ್ರಿಗೇನು ಮಾಡಿದ್ದೀನಲ್ಲ ಅದೆಲ್ಲ ಎಕ್ಸ್ಟ್ರಾ ಸಂಜೆ ಹೊತ್ತು ನಾನೇ ಬಿಸಿ ಮಾಡ್ಕೊಂಡು ತಿನ್ನೋ ರೀತಿ ಆಗ್ತಾಯಿದೆ. ಇವತ್ತು ಸಹ ಅವರು ಏನೋ ಪುರಿನೋ ಏನೋ ಕಲಿಸ್ಕೊಂಡು ತಿಂತಾಯಿದ್ರು. ಸೊ ಇದು ಹೀಗೆ ನಡೀತಾ ಇದ್ದರೆ ನಾನು ಮಾಡಿಟ್ಟು ವೇಸ್ಟ್ ಆಗುತ್ತೆ. ಅದಕ್ಕೇ ನಾನು ಅಂದ್ಕೊಂಡೆ ನಾಳೆಯಿಂದ ಅವ್ರನ್ನ ಡಿಲೀಟ್ ಮಾಡೋದು, ಅವ್ರಿಗೆ ಮಾಡಲ್ಲ. ಬಿಕಾಸ್ ಅದು ನಾನೇ ತಿನ್ನಬೇಕು, ಮುದ್ದೆ ನಂಗೆ ತಿನ್ನೋಕೆ ಟೈಮ್ ಇರಲ್ಲ. ಅದು ಬಿಟ್ಟು ಮಿಕ್ಕುತ್ತೆ, ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಮತ್ತೆ ನಾನೇ ತಿನ್ನಬೇಕು. ಸೊ ಮಾಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಬಿಕಾಸ್ 1 ದಿನ ಅಲ್ಲ, 2 ದಿನ ಅಲ್ಲ, ಇದು 4ನೇ ದಿನ. ಒಂದಿನ ರೊಟ್ಟಿ ಮಾಡಿದ್ದೀನಿ, ಒಂದಿನ ಚಪಾತಿ ಮಾಡಿದ್ದೀನಿ, ಒಂದಿನ ದೋಸೆ ಮಾಡಿದ್ದೀನಿ, ಇವತ್ತು ಫ್ರೈಡ್ ರೈಸ್ ಮಾಡಿದ್ದೀನಿ. ಸೊ 4 ದಿನವೂ ಅವರು ತಿಂದಿಲ್ಲ. ಸೊ 5ನೇ ದಿನದಿಂದ ನಾನು ಮಾಡಲ್ಲ, ಎಷ್ಟು ಬೇಕು ಅಷ್ಟೇ ಮಾಡ್ತೀನಿ. ಕರೆಕ್ಟ್ ಅಲ್ಲ? ನನಗೂ ಸ್ವಲ್ಪ ನನ್ನ ಪೇಷನ್ಸ್ಗೂ ಒಂದು ಲಿಮಿಟ್ ಇದೆ ನೋಡೋದಕ್ಕೆ. ಇವತ್ತು ತಪ್ಪಾಗಿದೆ, ನಾಳೆ ತಪ್ಪಾಗಿದೆ ಅಂತ ತಪ್ಪನ್ನು ತಿದ್ಕೊಳ್ಳೋಕ್ಕೂ ಒಂದು ಲಿಮಿಟ್ ಇದೆ. ಸೊ ಇವತ್ತು ಆಗಿಲ್ಲ, ನಾಳೆ ಆಗಿಲ್ಲ, ಆಚೆ ನಾಡಿದ್ದು ತಿದ್ಕೊಳ್ಳೋಣ ಅಲ್ಲ. ಸೊ ಮಾಡೋದು ಸ್ಟಾಪ್ ಮಾಡೋಣ. ಅವ್ರಿಗೇನು ಬೇಕಾದ ಅವ್ರು ಮಾಡ್ಕೊಂಡು ತಿನ್ಕೊತಾರೆ. ಸೊ ತಲೆ ಯಾಕೆ ಕೆಡಿಸ್ಕೋಬೇಕು? ಎಲ್ಲರೂ ಶಕ್ತಿಯಾಗಿರೋರೆ, ಇಲ್ಲಿ ಯಾರೂ ಅಶಕ್ತರು ಇಲ್ಲ. ನನ್ನ ಗಂಡನ ಹತ್ರ ದುಡ್ಡಿದೆ, ಅವ್ರ ಹತ್ರ ಶಕ್ತಿ ಇದೆ, ದುಡ್ಡಿದೆ, ಎಲ್ಲ ಇದೆ. ಅವ್ರವ್ರಿಗೆ ಬೇಕಾಗಿದ್ದವ್ರು ಮಾಡ್ಕೊಂಡು ತಿಂತಾರೆ. ಇಲ್ಲಿ ಬಡಪಾಯಿಗಳು ಅಂದರೆ ನಾನು ನನ್ನ ಮಗ ಇಬ್ಬರೇ. ಅವನು ಟಿ ವಿ ನೋಡಬೇಕು ಅಂತ ಕಾಯ್ತಾ ಇದ್ದಾನೆ. ಏಕೆಂದರೆ ಅಲ್ಲಿ ಟಿ ವಿ ಆನ್ ಮಾಡಿದ್ರೆ ಇಲ್ಲಿ ಮ್ಯೂಟು, ಅದ್ರ ವಾಯ್ಸು ಇದ್ದರೆ ಇಲ್ಲಿ
ಏನೋ ಬರುತ್ತಲ್ಲ ಗೈಸ್, ಏನು ಬರುತ್ತೆ, ಕಾಪಿ ರೈಟ್ಸ್ ಬರುತ್ತೆ. ಸೊ ಹಾಗಾಗಿ ಪಾಪ ಅವನು ವೆಯ್ಟ್ ಮಾಡ್ತಾ ಇದ್ದಾನೆ ಅಮ್ಮ ಮಾತಾಡೋದು ಸ್ಟಾಪ್ ಮಾಡಲಿ ಅಂತ. ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ, ಎಷ್ಟು ಬಟ್ಟೆ ಒಗ್ದಿದ್ದೀನಿ, ಏನು ಮಾಡಿದ್ದೀನಿ ಅಂತ ಎಲ್ಲ ತೋರಿಸ್ತೀನಿ. ಬ್ಲ್ಯಾಂಕೆಟು ಎಷ್ಟು ದೊಡ್ಡದು ಅನ್ನೋದನ್ನು ತೋರಿಸ್ತೀನಿ. ಸೊ ಇಲ್ಲೇ ಇರಿ ಗೈಸ್. ಐರನ್ ಮಾಡ್ತಾ ಇದ್ದೀನಿ. ನಮ್ಮ ಚಿಂಟು ತಿಂಡಿ ತಿಂದು ಆಯಿತು, ಇನ್ನೊಂದು ಸ್ವಲ್ಪ ಬೇಕಂತೆ. ಸೊ ಹಾಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ನೀನು ಸರಿ ಕ್ಲೋಸ್ ಮಾಡಿಡಲ್ಲ. ಚಿಂಟು ಹೇಗಿತ್ತು ನೋಡಿ ಗೈಸ್, ಹೇಗಿತ್ತು ಅಂತ ಕೇಳೋದು ಬೇಡ, ಅವ್ನು ಇನ್ನೊಂದು ರೌಂಡ್ ಬೇಕು ಅಂತ ಇದ್ದಾನೆ. ಸೊ ಒಂದು ತಟ್ಟೆ ಇದು, ಬನ್ನಿ ಹೋಗ್ಬಿಟ್ಟು ಹಾಕೊಂಡು ಬರೋಣ. ಪಾಪ ಇಲ್ಲ ಅಂದರೆ ಅವನು ತಿನ್ನಲ್ಲ. ಖಾರ ಸಾಕಮ್ಮ, ಖಾರ ತಿಂದರೆ ಹೊಟ್ಟೆ ಡಮ್ ಅನ್ನತ್ತೆ. ಅಪ್ಪೋ ದೇವ, ಇಲ್ಲ ನೋ ಬ್ಯಾಬ್ಸು, ನೋ, ಇರೋದನ್ನೇ ಬಿಸಿ ಮಾಡ್ಕೊ ಬರ್ತೀನಿ. ಪ್ಲೀಸ್ ಬೇಬಿ ಲಿಸನ್ ಟು ಮೀ. ನೋಡಿ ಗೈಸ್ ಎಷ್ಟು ಚಂದ ಮಾಡ್ತೀನಿ, ಆದರೂ ಗಂಡ ತಿಂದಿಲ್ಲ ಅಂದರೆ ಬೇಜಾರಾಗುತ್ತೆ ತಾನೆ. ಇದೆಲ್ಲ ಅವನಿಗೆ ಗೊತ್ತಾಗಲ್ಲ. ಹಾರ್ಟ್ಲೆಸ್ ಮ್ಯಾನ್, ಸ್ಟೋನ್ ಹಾರ್ಟೆಡ್. ಐ ಹೇಟ್ ಹಿಮ್. ಬೇಬಿ ಬೇಬಿ ಕ್ಯೂಟ್ ಬೇಬಿ, ಚಂದ ಕಾಣ್ತಾ ಇದೆಯಾ? ಅವಳೆ ಮಶ್ರೂಮ್ ಕಟ್ ಥರ ಇದೆ ಏರ್ ಕಟ್. ಪುಟ್ಟಿ 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 ಚಿನ್ನಿ 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 ನಂಬುತ್ತೈತೆ ಸುಮ್ಮನೆ ಬಂಗಾರಿ. ಎತ್ಕೋತೀನ ತಿನ್ ತಿನ್. ನೋಡಿ ಗೈಸ್ ಏನು ಅವತಾರದಲ್ಲಿ ತಿಂತಾನೆ ಇವನು ಅಂತ. ಹುಷಾರು, ತಟ್ಟೆ ಅದು ಪಟಾರ್ ಅಂತ ಪಲ್ಟಾಯಿಸ್ಕೊಳುತ್ತೆ, ತುದಿಲಿದೆ, ಸೆಂಟರ್ ಮಾಡ್ಕೋ. ಐ ಸೆ ಡೂ ಇಟ್ ಲೈಕ್ ದಸ್. ನನ್ನ ಗಂಡಂಗೆ ನನಗೆ ಸೇರಿಸಿ ಟೀ ಮಾಡ್ಕೊಂಡಿದ್ದೆ, ಆದರೆ ನನಗೇನು ಮಾಡ್ಕೊಂಡಿದ್ನಲ್ಲ ಅದನ್ನು ನಾನು ಆಲ್ರೆಡಿ ಒಂದು ರೌಂಡ್ ಕುಡಿದೆ. ಇದು ನನ್ನ ಹಸ್ಬೆಂಡ್ಗೆ ಅಂತ ಮಾಡಿಟ್ಟು, ಸೊ ಬಿಸಿ ಮಾಡ್ಕೊಂಡು ಕುಡಿದು ಬಿಡೋಣ. ಇನ್ನೂ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿದ್ದೀನಿ, ಸೊ ಅದಕ್ಕೆ ಕುದಿಯೋಕ್ಕಿಟ್ಟಿದ್ದೀನಿ. ಇವಾಗ ಇದನ್ನು ಸಹ ಕುಡಿದ್ಬಿಟ್ಟು ಪಾತ್ರೆ ಬೆಳಗೋಕ್ಕೆ ಹಾಕಿಬಿಡೋಣ. ಏನಂತೀರಾ ಗೈಸ್? ನನ್ನ ಹಸ್ಬೆಂಡ್ಗೆ ಮಿನಿಮಮ್ ಶುಗರ್ ಇರಬೇಕು, ಹಾಗಾಗಿ ಅವನಿಗೆ ಒಂದು ಲೋಟಕ್ಕೆ ಜಸ್ಟ್ 1 ಸ್ಪೂನ್ ಶುಗರ್ ಹಾಕೋದು ನಾನು. ಅದೇ ನನಗೆ 2 ಸ್ಪೂನು ಅಥವಾ 2.5 ಸ್ಪೂನು ಶುಗರ್ ಬೇಕಾಗತ್ತೆ. ಹಾಗಾಗಿ ಸೊ ಅವನು ಹೆಂಗೋ ಕುಡಿನಿಲ್ಲ ಅವನು ಟೀನ, ಅದನ್ನು ಮತ್ತೆ ನಾನೇ ಬಿಸಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ವೇಸ್ಟ್ ಮಾಡಬಾರ್ದು, ಮೇನ್ ಮೋಟೋ, ಅದಕ್ಕೋಸ್ಕರ. 2 ಸಲ ಟೀ ಕುಡ್ದಂಗೆ ಆಯ್ತು ಇವತ್ತು. ಬಾಯೆಲ್ಲ ನೋವ್ತಾ ಇದೆ, ಹಲ್ಲೆಲ್ಲ ನೋವ್ತಾ ಇದೆ, ಕೊಬ್ಬರಿನ ಜಿಗ್ದು ಜಿಗ್ದು ಜಿಗ್ದು. ಬನ್ನಿ ಟೀ, ಬಿಸಿ ಬಿಸಿ ಟೀ ಕುಡಿಯೋಣ. ಕರೆಕ್ಟಾಗಿದೆ ಶುಗರ್. ಚಿಟ್ಟು ಚಡ್ಡಿ ತಗೊಬಂದಿದ್ದ, ಮನೇಲಿ ಇಕ್ಕೊಳ್ಳೋ ಚಡ್ಡಿ. ಈ ಚಡ್ಡಿಗೂ ಮಾಡ್ಕೊಡ್ಬೇಕಂತೆ ಗಾಯ್ಸ್. ಐರನ್ನು ಅದೇ ಥರದ್ದು ಇನ್ನೊಂದು ಚಡ್ಡಿ ಇದೆ, ಅದು ತಗೊಬಂದಿದ್ದ. ಸೊ ಈ ಚಡ್ಡಿನ ಐರನ್ ಮಾಡ್ಕೊಡ್ಬೇಕಂತೆ ಅವನಿಗೆ. ಮಾಡ್ಲಾ ಬೇಡವಾ ಹೇಳಿ? ಕೆಲಸ ಮಾಡೋರು ಸಿಗ್ತಾರೆ ಅಂದರೆ ಅದೇನಿಲ್ಲ, ನನಗೂ ಮಾಡು ನಮ್ಮ ಅಪ್ಪಂಗೂ ಮಾಡು ಅಂತ ಬರ್ತಾನೆ ಇವನು ಕೆಲಸ. ಏನಾ? ಹೋಗೋ ಹೊತ್ಕೋ ಹೋಗೋ. ಚಿಂಟು ಯಾಕೆ ನೀನು ಕ್ಯೂಟಾಗಿ ಕಾಣ್ತಾ ಇದೆಯಲ್ಲ ನನ್ನ ಕಣ್ಣಿಗೆ ಇವತ್ತು? ಒಂದ್ ಕೈಯಲ್ಲಿ ಹೆಂಗ್ ಮಾಡಕ್ಕಾಗತ್ತೆ ಕ್ಯಾಪ್ಚರ್ ಮಾಡ್ಕೊಂಡು? ನೀಟಾಗಿ ಮಾಡು. I love you. ಇರು. I love you.
ಐ ಲವ್ ಯು. ನೋಡಿ ಗೈಸ್, ಆ ಬ್ಲ್ಯಾಂಕೆಟ್ನ ವಾಶ್ ಮಾಡಿದ್ದೀನಿ. ಒಳ್ಳೆ ದೆವ್ವ ಥರ ಇತ್ತು. ಆ್ಯಂಡ್ ಈ ಡ್ರೆಸ್ಸಸ್ನೆಲ್ಲ ವಾಶ್ ಮಾಡಿದೆ, ಸ್ವಲ್ಪ ವಾಶ್ ಮಾಡಿದೆ. ಇನ್ನೂ ಸಹ ಬಕೆಟಲ್ಲಿ ಬಟ್ಟೆ ಇದೆ, ಇದನ್ನು ಇವಾಗ ವಾಶ್ ಮಾಡಬೇಕು. ಇಷ್ಟೋ ತನಕ ರೂಮಲ್ಲಿ ಸ್ವಲ್ಪ ಕೆಲಸ ಇತ್ತು, ಕ್ಲೀನಿಂಗು ಅದು ಇದು ತಿಂಡಿ ಗಿಂಡಿ ಅಂದ್ಕೊಂಡು ಇಷ್ಟೊತ್ತಾಯಿತು. ಸೊ ಇವಾಗ ಬಂದಿದ್ದೀನಿ, ಮಿಕ್ಕಿರೋ ಬಟ್ಟೆನ ವಾಶ್ ಮಾಡಿಬಿಟ್ಟು ಡ್ರೈಗೆ ಹಾಕ್ಬಿಟ್ಟು ಹೋಗಬೇಕು. ಸಾಕಾಗೋಗಿದೆ ಗೈಸ್. ಇಷ್ಟೆಲ್ಲ ಕೆಲಸ ಮಾಡಿ ಏನೇ ಮಾಡಿದ್ರೂ ವ್ಯಾಲ್ಯೂ ಅನ್ನೋದೇ ಇರೋದಿಲ್ಲ. ಅಟ್ಲೀಸ್ಟ್ ಇಷ್ಟೊಂದೆಲ್ಲ ಕೆಲಸ ಮಾಡ್ತಾಳಪ್ಪ ಅಂತಲೂ ಯಾರೂ ಹೇಳೋದಿಲ್ಲ. ಸೊ ಇಲ್ಲಿ ಒಬ್ಬರು ತಪ್ಪೊಬ್ಬರು ಬೈಕೊಂಡು ಓಡಾಡೋರೇ ಜಾಸ್ತಿ. ಹಾಗಿರುವಾಗ ಏನು ಮಾಡಿದ್ರೆ ಏನು ಬಂತು, ಹೇಗಿದ್ರೆ ಹೇಗೆ ಬಂತು ಅಂತ ಅನ್ಸೋದು ಸಹಜ ಅಲ್ವಾ ಗೈಸ್. ಸೊ ನಿಮಗೆ ಹೇಗೆ ಅನ್ನಿಸ್ತು ಈ ವ್ಲಾಗ್ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್.